UK ನ್ಯೂಸ್ಗೆ ಸ್ವಾಗತ. ನಾನು MPM ಶಿವಪ್ರಕಾಶ್. ವೀಕ್ಷಕರೇ, ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಸೋಗಿ ಗ್ರಾಮದಲ್ಲಿ ನಿನ್ನೆ ನಡೆದ ಸೋಗಿ ಗ್ರಾಮದ ಹೊರವಲಯದಲ್ಲಿರುವಂಥ ರೇಣುಕಾ ನಗರದ ಹಿಂಭಾಗದಲ್ಲಿ ಆಗಿದ್ದಂಥ ರೈತರ ಬಣವೆಗಳಿಗೆ ಬೆಂಕಿ ತಾಗಿ 25ಕ್ಕೂ ಹೆಚ್ಚು ಬಣವೆಗಳು ಅಗ್ನಿ ಅವಘಡದಲ್ಲಿ ಭಸ್ಮವಾಗಿದ್ದಂಥ ಘಟನೆ ನಡೆದು ರೈತರು ಅತ್ಯಂತ ಆತಂಕದಲ್ಲಿದ್ದರು. ಇಂಥ ಸಂದರ್ಭದಲ್ಲಿ ಸರ್ಕಾರಗಳು, ಜನಪ್ರತಿನಿಧಿಗಳು, ಸಮಾಜದ ಎಲ್ಲ ಜನರು ಬಡವರ ಸಹಾಯಕ್ಕೆ ಬರಬೇಕಾಗ್ತದೆ. ಬರುವುದು ಕೂಡ ಮಾನವೀಯತೆಯ ಗುಣ. ಈ ಸಂದರ್ಭದಲ್ಲಿ ಹೂವಿನಡಗಲಿ ಕ್ಷೇತ್ರದ ಶಾಸಕರಾದ ಕೃಷ್ಣನಾಯ್ಕರವರು ಸರ್ಕಾರದಿಂದ ರೈತರಿಗೆ ಪರಿಹಾರವನ್ನು ಕೊಡಿಸುವ ಭರವಸೆಯನ್ನು ನೀಡುವುದರ ಜೊತೆಗೆ ರೈತರನ್ನು ಘಟನೆ ನಡೆದ ಸ್ಥಳಕ್ಕೆ ಕಳುಹಿಸಿ ಪರಿಶೀಲನೆ ನಡೆಸಿ ನಡೆದ ಅನಾಹುತದ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಸೂಚಿಸಿದ್ದರು. ಅದರ ಜೊತೆಗೆ ಮಾನವೀಯತೆಯಿಂದ ಮೆರೆದಂಥ ಶಾಸಕ ಕೃಷ್ಣನಾಯ್ಕರವರು ತಮ್ಮ ವೈಯಕ್ತಿಕ ಹಣದಿಂದ ಏನು ಸೋಗಿ ಗ್ರಾಮದ ಬಡ ರೈತರು, ರೈತ ಮಹಿಳೆಯರು ಜಾನುವಾರುಗಳಿಗಾಗಿಯೇ ಸಂಗ್ರಹ ಮಾಡಿಟ್ಟಂಥ ಬಣವೆಗಳು ಅಗ್ನಿ ಆಹುತದಲ್ಲಿ ಕಳೆದುಕೊಂಡಿದ್ದರು. ಅವರಿಗೆ ವೈಯಕ್ತಿಕವಾಗಿ 5,000 ರೂಗಳ ಪರಿಹಾರವನ್ನು ನೀಡುವ ಮೂಲಕ ಮಾನವೀಯತೆಯಿಂದ ಮೆರೆದಿದ್ದಾರೆ. ಇದರ ಜೊತೆಗೆ ಸರ್ಕಾರದಿಂದ ಪರಿಹಾರ ಕೊಡಿಸುವ ಭರವಸೆಯನ್ನು ನೀಡಿ ತಹಸೀಲ್ದಾರರ ಜೊತೆಗೆ ಜಿಲ್ಲಾ ಅಧಿಕಾರಿಗಳ ಜೊತೆಗೆ ಮಾತಾಡಿ ಸರ್ಕಾರದ ಮೂಲಕ ಪರಿಹಾರವನ್ನು ಕೊಡಿಸುವಂಥ ಪ್ರಯತ್ನವನ್ನು ಕೂಡ ಅವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಶಾಸಕರ ಮತ್ತು BJP ಮುಖಂಡರುಗಳ ಕೂಡ ಸೋಗಿ ಗ್ರಾಮದ ಮುಖಂಡರು ಹಾಗೂ PLD ಬ್ಯಾಂಕ್ ಅಧ್ಯಕ್ಷರಾದಂಥ KB ವೀರಭದ್ರಪ್ಪ, BJPಯ ಮಂಡಲದ ಮಾಜಿ ಅಧ್ಯಕ್ಷರಾದಂಥ ಹಣ್ಣಿ ಶಶಿಧರ್, ಮುಖಂಡರಾದ ತೋಟನಾಯ್ಕ್, ಸೋಗಿ ಗ್ರಾಮದ ವೀರೇಶ್ ಹಾಗೂ ಹಡಗಲಿ ಬಸವರಾಜ್, ಅನೇಕ ಜನ ಮುಖಂಡರು ರೈತರ ಮನೆಗೆ ತೆರಳಿ ಶಾಸಕರು ಕಳಿಸಿದಂಥ ವೈಯಕ್ತಿಕ 5,000 ರೂಪಾಯಿಗಳನ್ನು ನೀಡಿ ಅವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಚೆಕ್ಕನ್ನು ವಿತರಣೆ ಮಾಡಲಾಗಿದೆ. ಇಲ್ಲಿ ಅಗ್ನಿ ಅವಘಡದಲ್ಲಿ ಬಣವೆಯನ್ನು ಕಳೆದುಕೊಂಡಂಥ ಕುರುಬರ ರೇಣುಕವ್ವ, ರಫಿ, ಕಾಜಾ ಸಾಬ್, ಜಿನಾ ಸಾಬ್, ಹನುಮವ್ವ, ಗೌಡರ ಕೊಟ್ರೇಶಪ್ಪ, ತಳವಾರ್ ಯಲ್ಲಮ್ಮ ಸೇರಿದಂತೆ ಅನೇಕರಿಗೆ 5,000 ಚೆಕ್ ಪರಿಹಾರವನ್ನು ನೀಡೋದರ ಮೂಲಕ ಮಾನವತೆಯಿಂದ ಮೆರೆದಿದ್ದಾರೆ. ಇಂಥ ಸಂದರ್ಭದಲ್ಲಿ ಶಾಸಕರು ಸರ್ಕಾರಕ್ಕೆ ಒತ್ತಾಯ ಮಾಡುವುದರ ಮೂಲಕವಾಗಿ ನೊಂದ ಜೀವಗಳಿಗೆ ಮತ್ತು ಬಡವರಿಗೆ ಸರ್ಕಾರದಿಂದ ಪರಿಹಾರವನ್ನು ಕೊಡಿಸಬೇಕಂಥೇಳಿ ಈ ಮೂಲಕ ವಾಹಿನಿಯ ಮೂಲಕ ನಾವು ಒತ್ತಾಯಿಸುತ್ತೇವೆ.